ವಿ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ಉಚಿತ ಬಸ್ ಪ್ರಯಾಣ, ಸೊ ಇದೇನಿದೆ ಗ್ಯಾರಂಟಿ ಯೋಜನೆ, ಸೊ ಇದು ಬಂದ್ ಆಗುವ ಸಾಧ್ಯತೆ ಇದೆ. ಸೊ ಇದ್ರ ಬಗ್ಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಶುರು ಮಾಡಕ್ ಮುಂಚೆ ನನ್ನ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಓಕೆನಾ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಏನಪ್ಪಾ ಅಂದ್ರೆ ಉಚಿತ ಬಸ್ ಯೋಜನೆ, ಸೊ ಇದು ರದ್ದಾಗ್ತಿದೆ ಅಂತ ಸುಮಾರು ಹರಡ್ತಾ ಇದೆ, ರೂಮರ್ಸ್ ಹರಡ್ತಾ ಇದೆ. ಸೊ ಇದ್ರ ಬಗ್ಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಸೊ ಏನಪ್ಪಾ ಅಂದ್ರೆ ಏನು ಈಗ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಹಿಂದಿದ್ದು ಜೂನ್ 9ನೇ ತಾರೀಕು ಮೋದಿ ಅವರು ಪ್ರಮಾಣ ವಚನ ಕೂಡ ಸ್ವೀಕರಿಸ್ತಾ ಇದ್ದಾರೆ. ಸೊ ಇಲ್ಲಿ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಅವರು ಸರ್ಕಾರ ರಚನೆ ಮಾಡಕ್ಕಾಗಿಲ್ಲ, ಸೊ ಬಿಜೆಪಿಯವರ ರಚನೆ ಮಾಡ್ತಾ ಇದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಏನು ನಮ್ಮ ರಾಜ್ಯ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿದ್ದು 5 ಗ್ಯಾರಂಟಿ ಯೋಜನೆಗಳು ಕೊಟ್ಟರು. ಸೊ ಈ ಗ್ಯಾರಂಟಿ ಯೋಜನೆಗಳ ಮೇಲೆ ಫುಲ್ ಡಿಪೆಂಡ್ ಆಗಿದ್ರು ಕಾಂಗ್ರೆಸ್ ಪಕ್ಷದವರು. ಏನಪ್ಪಾ ಅಂದ್ರೆ ಅವ್ರಿಗೆ ತುಂಬಾ ಹೋಪ್ ಇತ್ತು, ನಾವು ಕೊಟ್ಟಿರುವ ಗ್ಯಾರಂಟಿ ಯೋಜನೆಗಳಿಂದ ನಮ್ಗೆ ಮತ ಹಾಕಿ ನಮ್ಮನ್ನ ಲೀಡ್ ಅಲ್ಲಿ ಗೆಲ್ಲಿಸ್ತಾರೆ, ನಾವು ಗೆದ್ದೇ ಗೆಲ್ತೀವಿ ಅನ್ನುವ ಹೋಪ್ ಇತ್ತು. ಆದ್ರೆ ಇಲ್ಲಿ ಏನಾಯ್ತು, ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕಕ್ಕೆ ಸಿಕ್ಕಿರೋದು ಕೇವಲ 9 ಸ್ಥಾನ. ಅಂದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೇವಲ 1 ಸೀಟ್ ಸಿಕ್ಕಿತ್ತು. 2019 ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕಕ್ಕೆ ಸಿಕ್ಕಿದ್ದು 1 ಸ್ಥಾನ. ಆದ್ರೆ ಈಗ ಇಲ್ಲಿ 9 ಸ್ಥಾನ ಸಿಕ್ಕಿದೆ. ಇದು ಎಲ್ಲ ಹೆಣ್ಮಕ್ಳು ಹಾಕಿರುವ ವೋಟ್ ಇಂದಾನೆ ಅಂತ ಕೆಲವು ಜನ ಹೇಳ್ತಾ ಇದ್ದಾರೆ. ಸೊ ಇಂಪ್ರೂವ್ ಆಗಿದೆ. ಆದ್ರೆ ಕಾಂಗ್ರೆಸ್ ಪಕ್ಷ ಅವರು ಎಕ್ಸ್ಪೆಕ್ಟ್ ಮಾಡಿದ್ದು 17ರಿಂದ 20 ಸೀಟು. ಕಾಂಗ್ರೆಸ್ ಪಕ್ಷದವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಪುರುಷರನ್ನ ಹೊರತುಪಡಿಸಿ ನಾವೇನು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ವಿ, 5 ಯೋಜನೆಗಳನ್ನ ಕೊಟ್ಟಿದ್ವಿ, ಪುರುಷರನ್ನ ಹೊರತುಪಡಿಸಿ ಕೇವಲ ಹೆಣ್ಣು ಮಕ್ಕಳೇ ನಮಗೆ ವೋಟ್ ಹಾಕಿದಿದ್ರೆ ನಾವು 20 ಸೀಟ್ಗಿನ್ನ ಹೆಚ್ಚಾಗಿ ಗೆಲ್ತಿದ್ವಿ. ಬರೀ ಹೆಣ್ಣು ಮಕ್ಳು ಮಾತ್ರ, ಪುರುಷರು ವೋಟ್ ಹಾಕೋದೇ ಬೇಡ, ಬರೀ ಹೆಣ್ಣು ಮಕ್ಳು ವೋಟ್ ಹಾಕಿದ್ರೆ 17ರಿಂದ 20ಕ್ಕಿಂತ ಹೆಚ್ಚಾಗಿ ನಾವು ಸ್ಥಾನ ತಗೊಳ್ತಿದ್ವಿ. ಆದ್ರೆ ಇಲ್ಲಿ ಹೆಣ್ಮಕ್ಳೇ ನಮ್ಗೆ ಕೈ ಹಿಡಿಲಿಲ್ಲ. ನಮ್ಮ ಏನು ಯೋಜನೆಗಳನ್ನ ಉಪಯೋಗಿಸ್ಕೊಂಡಿದ್ದಾರೆ, ಅವರು ಗೃಹಲಕ್ಷ್ಮಿ ಹಣ ತಗೊಂಡಿದ್ದಾರೆ, ಹಾಗೆ ಉಚಿತ ಬಸ್ ಪ್ರಯಾಣ ಎಲ್ಲಾ ಕಡೆ ತುಂಬಾ ಚೆನ್ನಾಗಿ ಓಡಾಡಿದ್ದಾರೆ, ಗೃಹ ಜ್ಯೋತಿ ಅಂದ್ರೆ ಉಚಿತ ಕರೆಂಟ್ ಬಿಲ್ ಕಟ್ಟೋದಿರಲ್ಲ. ಸೊ ಇಷ್ಟೆಲ್ಲಾ ಯೋಜನೆಗಳನ್ನ ಪಡೆದು ಹೆಣ್ಮಕ್ಳು ಕೂಡ ನಮ್ಗೆ ವೋಟ್ ಹಾಕಿಲ್ಲ. ಸೊ ಹಾಗಾಗಿ ನಮ್ಗೆ ಕಡಿಮೆ ಆಗಿದೆ. ಇದರಿಂದ ನೀವು ಏನು 5 ಗ್ಯಾರಂಟಿ ಯೋಜನೆಗಳಿದೆ ಇದನ್ನ ಬಂದ್ ಮಾಡ್ಬೇಕು ಅಂತ ಕಾಂಗ್ರೆಸ್ ಪಕ್ಷದಲ್ಲಿರುವ ಸಚಿವರೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಲಹೆ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಚರ್ಚೆನೂ ಕೂಡ ನಡೆಸಲಾಗ್ತಾ ಇದೆ. ಸದ್ಯದಲ್ಲೇ ತೀರ್ಮಾನ ತಗೊಳ್ತಾರೆ. ಸೊ ಇದ್ರಲ್ಲೆಲ್ಲ ಮುಖ್ಯವಾಗಿ ಬಂದಿರುವಂತದ್ದು ಏನು, ಸಾರಿಗೆ ಇಲಾಖೆಯಿಂದ ಹೋಗಿರುವಂತಹ ದೂರು ಏನಪ್ಪಾ ಅಂತಂದ್ರೆ, ನೀವ್ ಏನಾದ್ರೂ 5 ಗ್ಯಾರಂಟಿ ಯೋಜನೆಗಳಲ್ಲಿ ಬಂದ್ ಮಾಡೋದಾದ್ರೆ ಮೊದಲಿಗೆ ನೀವು ಉಚಿತ ಬಸ್ ಪ್ರಯಾಣ, ಶಕ್ತಿ ಯೋಜನೆ ಅಡಿಯಲ್ಲಿ ಉಚಿತ ಬಸ್ ಪ್ರಯಾಣ ಇದನ್ನೇ ನೀವು ರದ್ದು ಮಾಡಬೇಕು. ಏನಕ್ಕಪ್ಪ ಅಂತಂದ್ರೆ ನಮ್ಗೆ ಇದರಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ. ಏನು ಸರ್ಕಾರ ಹೇಳಿತು, ಹೆಣ್ಮಕ್ಳು ಏನು ಓಡಾಡ್ತಾರೆ ಈ ಬಸ್ ಚಾರ್ಜ್ ಏನಿದೆ ಇದ್ರ ಖರ್ಚು ಕೂಡ ಸರ್ಕಾರನ ಭರಿಸುತ್ತೆ ಅಂತ, ಹಾಗೆ ಅವರು ಭರಿಸಿದ್ದಾರೆ ಕೂಡ. ಆದ್ರೂ ಸ್ವಲ್ಪ ಬ್ಯಾಲೆನ್ಸ್ ಇದೆ. ಸೊ ಇದನ್ನ ಭರಿಸ್ಲಿಕ್ಕೆ, ಹಾಗೆ ಗೃಹಲಕ್ಷ್ಮಿದ್ ಏನಿದೆ 2,000 ಹಣ, ಗೃಹ ಜ್ಯೋತಿದ್ ಏನಿದೆ ಇದೆಲ್ಲ ಕೊಡೋಕ್ಕೆ ಸುಮಾರು 1,000 ಕೋಟಿ ರೂಪಾಯಿ ಹಣ ಬೇಕು. ಸೊ ಇದನ್ನ ಏನ್ ಮಾಡ್ತಾ ಇದೆ, ಏನು ಅಭಿವೃದ್ಧಿ ಅಂತ ಹೇಳ್ಬಿಟ್ಟು ಆಯಾ ಕ್ಷೇತ್ರಕ್ಕೆ ಅನುದಾನ ಕೊಟ್ಟಿದೆ, ಆ ಹಣ ತಂದು ಇಲ್ಲಿ ಹಾಕ್ತಾ ಇದ್ದಾರೆ. ಇನ್ನೊಂದು ಕೆಲವೊಂದು ಸರ್ಕಾರದ ಪ್ರಾಪರ್ಟೀಸ್ ನ ಅಡ ಇಟ್ಟು ಈ ಹಣನ ಭರಿಸ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಮತ್ತೆ ಇನ್ನೊಂದು ಏನು, ಉಚಿತ ಬಸ್ ಪ್ರಯಾಣ ಬಂದ್ಮೇಲೆ ಹೆಣ್ಮಕ್ಳು ತುಂಬಾ ಜಾಸ್ತಿ ಓಡಾಡ್ತಾ ಇದಾರೆ. ಬಸ್ಸಲ್ಲಿ ಬರೀ ಹೆಣ್ಮಕ್ಳೇ ಇದ್ದಾರೆ, ಪುರುಷರು ಕೂತ್ಕೊಳ್ಳೋಕೆ ಸೀಟ್ ಇಲ್ಲ, ಹಿರಿಯ ನಾಗರಿಕರಿಗೆ ಸೀಟ್ ಇಲ್ಲ, ಮಕ್ಕಳು ಇವಾಗೆಲ್ಲ ಸ್ಕೂಲ್ ಕಾಲೇಜ್ ಎಲ್ಲ ಸ್ಟಾರ್ಟ್ ಆಗಿದೆ, ಮಕ್ಕಳುಗಳಿಗೆ ಸೀಟ್ ಇಲ್ಲ, ತುಂಬಾ ತೊಂದರೆ ಆಗ್ತಾ ಇದೆ. ತುಂಬಾ ಜನ ಹೆಣ್ಮಕ್ಳು ಓಡಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದನ್ನ ಫಸ್ಟ್ ಬಂದ್ ಮಾಡಿ. ಮತ್ತೆ ಇನ್ನೊಂದು ಕಂಡಕ್ಟರ್ ಹತ್ರ ಜಗಳ ಆಡೋದು, ಹೆಣ್ಮಕ್ಳುಗಳೇ ಜಗಳ ಆಡೋದು ಬಸ್ಸಲ್ಲಿ ಸೀಟ್ಗೋಸ್ಕರ, ಇದೆಲ್ಲ ನಡೀತಾ ಇದೆ. ಹಾಗಾಗಿ ಫಸ್ಟ್ ನೀವು ಬಂದ್ ಮಾಡೋದಾದ್ರೆ ಏನು ಸಾರಿಗೆ ಇಲಾಖೆ ಅವರು ಹೇಳ್ತಾ ಇದ್ದಾರೆ, ಫಸ್ಟ್ ಶಕ್ತಿ ಯೋಜನೆ ಅಡಿಯಲ್ಲಿ ಉಚಿತ ಬಸ್ ಪ್ರಯಾಣನ ಬಂದ್ ಮಾಡಿ ಅಂತ ಸರ್ಕಾರಕ್ಕೆ ದೂರು ಕೂಡ ಕೊಟ್ಟಿದ್ದಾರೆ. ಸುಮಾರಷ್ಟು ದೂರು ಕೊಟ್ಟಿದ್ದಾರೆ, ಸಲಹೆ ಕೂಡ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿ ನಮ್ಮ ತೀರ್ಮಾನನ ಹೇಳ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಯ ಸರ್ಕಾರ ಹೇಳಿದೆ. ಆದಷ್ಟು ಬೇಗನೆ ಮಾಡ್ತಾರೆ. ಏನಕ್ಕಂದ್ರೆ ಮೊದಲು ರದ್ದಾಗೋದೆ ಉಚಿತ ಬಸ್ ಪ್ರಯಾಣ ಅಂತ ಹೇಳ್ತಾ ಇದ್ದಾರೆ. 90% ರದ್ದಾಗೋ ಚಾನ್ಸ್ ಇದೆ. 2-3 ದಿನ ಆಗ್ಬೋದು, ಅಥವಾ ಇನ್ನೊಂದ್ 2 ವಾರ ಆಗ್ಬೋದು, ಹೇಳಕ್ಕಾಗಲ್ಲ, ನಾಳೆನೂ ಆಗ್ಬೋದು. ಇದು ಅವರು ಚರ್ಚೆ ಮಾಡಿ ತೀರ್ಮಾನ ತಗೊಳ್ಬೇಕು. ಏನ್ ತೀರ್ಮಾನ ತಗೊಳ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಓಕೆನಾ. ಸೊ ಏನು ವಿಧಾನಸಭಾ ಚುನಾವಣೆ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಚುನಾವಣೆ ನಡೀಲಿವಾಗ ಕಾಂಗ್ರೆಸ್ ಪಕ್ಷದವರು 5 ಗ್ಯಾರಂಟಿ ಯೋಜನೆ, ನಮಗೆ ಮತ ಹಾಕಿ ಗೆಲ್ಲಿಸಿದ್ರೆ 5 ಗ್ಯಾರಂಟಿ ಯೋಜನೆನ ನಾವು ಕೊಡ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಎಲ್ಲಾ ಹೆಣ್ಮಕ್ಳು ವೋಟ್ ಹಾಕಿ ಅವ್ರನ್ನ ಗೆಲ್ಲಿಸಿದ್ರು. ಈಗ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿಲ್ಲ, ರಾಹುಲ್ ಗಾಂಧಿ ಅವರು ಕೇಂದ್ರದಲ್ಲಿ ಗೆದ್ದಿಲ್ಲ, ಕರ್ನಾಟಕದಲ್ಲಿ ಕೇವಲ 9 ಸೀಟ್ ಸಿಕ್ಕಿದೆ ಅಷ್ಟೇ ಅನ್ನೋ ಕಾರಣಕ್ಕೆ ಬಂದ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಇದು ಎಷ್ಟು ಸರಿ ಅಂತ ನಿಮಗೆ ಏನ್ ಅನ್ಸುತ್ತೆ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕೋದನ್ನ ಮರಿಬೇಡಿ, ಓಕೆನಾ. ಸೊ ಈ ಯೋಜನೆಗಳು ಇರ್ಬೇಕಾ, ಬಂದ್ ಆಗ್ಬೇಕಾ,
ರದ್ದಾಗ್ಬೇಕಾ, ಗೃಹಲಕ್ಷ್ಮಿ ಯೋಜನೆ ಹಣ ಎಷ್ಟು ನಿಮಗೆ ಇಂಪಾರ್ಟೆಂಟ್, ಸೊ ಇದ್ರ ಬಗ್ಗೆ ಎಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕೋದನ್ನ ಮರಿಬೇಡಿ. ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ. ಸೊ ಇಷ್ಟ ಆದ್ರೆ ಲೈಕ್, ಇಲ್ಲ ಅಂದ್ರೆ ಡಿಸ್ಲೈಕ್ ಏನೋ ಕೊಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ. ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಥ್ಯಾಂಕ್ ಯು.